ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ದೈವಿಕ ಮಾರ್ಗದ ಮತ್ತೊಂದು ಅದ್ಭುತವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ನೇಹಿತರೆ. ಒಮ್ಮೆ ಯೋಚಿಸಿ, ಮನೆಗೆ ಕಾಲಿಟ್ಟ ತಕ್ಷಣ ಭಾರವಾದ ಅನುಭವವಾಗುತ್ತಿದೆಯೇ? ಕಾರಣವಿಲ್ಲದೆ ಮನಸ್ಸು ಕಳವಳಗೊಳ್ಳುತ್ತಿದೆಯೇ? ಸಣ್ಣ ಸಣ್ಣ ವಿಷಯಗಳಿಗೆ ಕುಟುಂಬದಲ್ಲಿ ಜಗಳಗಳು ಹೆಚ್ಚಾಗುತ್ತಿವೆಯೇ? ನಿದ್ದೆ ಬರದಿರುವುದು, ಮಕ್ಕಳು ಚಂಚಲರಾಗುವುದು, ದುಡಿದ ಹಣ ಕೈಯಲ್ಲಿ ನಿಲ್ಲದಿರುವುದು, ಇವೆಲ್ಲ ಒಂದೇ ಸಮಯದಲ್ಲಿ ನಡೆಯುತ್ತಿದ್ದರೆ ಅರ್ಥ ಮಾಡಿಕೊಳ್ಳಿ, ನಿಮ್ಮ ಮನೆಯ ಮೇಲೆ ದೃಷ್ಟಿದೋಷ ಅಥವಾ ನಕಾರಾತ್ಮಕ ಶಕ್ತಿ ಆವರಿಸಿದೆ. ಮತ್ತು ಅದಕ್ಕೆ ಕಾರಣ ಹೊರಗಿನವರು ಹಾಕಿದ ಕಣ್ಣಲ್ಲ, ನೀವೇ ಅರಿವಿಲ್ಲದೆ ಪ್ರತಿದಿನ ಮಾಡುವ ಕೆಲವು ಚಿಕ್ಕ ತಪ್ಪುಗಳು. ಈ ವಿಡಿಯೋದಲ್ಲಿ ನಾವು ಆ 4 ಮಾರಕ ತಪ್ಪುಗಳನ್ನು ಮತ್ತು ಅವುಗಳ ಸರಳ ಪರಿಹಾರಗಳನ್ನು ತಿಳಿಯೋಣ. ಮೊದಲು, ನಕಾರಾತ್ಮಕ ಶಕ್ತಿಯ ಸ್ವರೂಪ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಶಾಸ್ತ್ರಗಳು ಹೇಳುತ್ತವೆ, ಮನೆ ಒಂದು ಜೀವಂತ ದೇಹವಿದ್ದಂತೆ. ಅದರ ಮುಖ್ಯ ದ್ವಾರ ಅದರ ಮುಖ, ನಡುಮನೆ ಅದರ ಹೃದಯ. ನಮ್ಮ ಆಲೋಚನೆಗಳು, ಮಾತುಗಳು, ಕೃತ್ಯಗಳು ಶಕ್ತಿಯ ರೂಪದಲ್ಲಿ ಮನೆಯ ಗೋಡೆಗಳಿಗೆ ಅಂಟಿಕೊಳ್ಳುತ್ತವೆ. ಪ್ರೀತಿ, ಭಕ್ತಿ, ಸತ್ಯ ಇವು ಮನೆಗೆ ಪಾಸಿಟಿವ್ ಎನರ್ಜಿ ತುಂಬಿದರೆ, ಕೋಪ, ಅಸೂಯೆ, ಸುಳ್ಳು, ಕೊಳಕು ಇವು ನೆಗೆಟಿವ್ ಶಕ್ತಿಯ ಬೀಜ ಬಿತ್ತುತ್ತವೆ. ಹಿಂದೆ ಒಂದು ಸುಂದರ ಕಥೆ ಇದೆ. ದೇವತೆಗಳು ಮತ್ತು ಅಸುರರ ನಡುವೆ ಸಂಗ್ರಾಮ ನಡೆದಾಗ ರಾಕ್ಷಸರು ಬ್ರಹ್ಮಾಂಡದ ನಕಾರಾತ್ಮಕ ಶಕ್ತಿಯನ್ನು ಒಂದೆಡೆ ಸಂಗ್ರಹಿಸಿ ಅದನ್ನು ಮನುಷ್ಯರ ಗೃಹಗಳ ಕಡೆ ತಿರುಗಿಸಿದರಂತೆ. ಆಗ ಋಷಿಗಳು ಕೆಲವು ನಿಯಮಗಳನ್ನು ರಚಿಸಿದರು, ಗೃಹಸ್ಥ ಧರ್ಮದ ಸೂತ್ರಗಳು. ಆ ಸೂತ್ರ ಪಾಲಿಸಿದರೆ ಮನೆ ಪಾವನ ಕ್ಷೇತ್ರವಾಗುತ್ತದೆ, ಮುರಿದರೆ ಅದೇ ಮನೆ ಭೂತಾವಾಸವಾಗುತ್ತದೆ ಎಂದು. ಆ ನಿಯಮಗಳಲ್ಲಿ ನಾವು ಮರೆತಿರುವ 4 ತಪ್ಪುಗಳನ್ನು ಈಗ ನೋಡೋಣ. ತಪ್ಪು 1, ಬಾಗಿಲ ಮುಂದೆ ಕಸ, ಚಪ್ಪಲಿ ಮತ್ತು ಮುರಿದ ವಸ್ತುಗಳು. ಇದು ತುಂಬಾ ಸಾಮಾನ್ಯ. ಮನೆಯ ಮುಖ್ಯ ಬಾಗಿಲ ಹೊರಗೆ ಕಸದ ಡಬ್ಬ, ಹಳೆ ಚಪ್ಪಲಿಗಳ ರಾಶಿ, ಮುರಿದ ಕುರ್ಚಿ ಅಥವಾ ಸೈಕಲ್ ಇಟ್ಟಿರುತ್ತಾರೆ. ವಾಸ್ತು ಹೇಳುತ್ತದೆ, ಮುಖ್ಯ ದ್ವಾರ ಮನೆಯ ಉಸಿರು, ಅಲ್ಲಿ ಸಕಾರಾತ್ಮಕ ಶಕ್ತಿ ಪ್ರವೇಶಿಸುತ್ತದೆ. ಆದರೆ ದ್ವಾರದ ಎದುರೇ ಕಸ ಮತ್ತು ಮುರಿದ ವಸ್ತುಗಳಿದ್ದರೆ ಅದು ಒಳಬರುವ ಶಕ್ತಿಯನ್ನು ಕಲುಷಿತಗೊಳಿಸುತ್ತದೆ. ಮತ್ತೊಂದು ಗಂಭೀರ ತಪ್ಪು, ಮನೆಯ ಒಳಗೆ ಬಾಗಿಲ ಹಿಂದೆ ಪೊರಕೆ ಇಡುವುದು. ಪೊರಕೆ ರಾಹು ಸಂಕೇತ. ಅದನ್ನು ಮುಖ್ಯ ದ್ವಾರದ ಹಿಂದೆ ಎದ್ದು ಕಾಣದಂತೆ ಅಡಗಿಸಿಟ್ಟರೆ ಸಂಪತ್ತು ಮತ್ತು ಶಾಂತಿಯೂ ಅಡಗಿ ಹೋಗುತ್ತದೆ. ಅದಕ್ಕೆ ಪೊರಕೆಯನ್ನು ಮೂಲೆಯಲ್ಲಿ, ಅಡುಗೆ ಮನೆಯಿಂದ ದೂರ, ಮುಚ್ಚಿದ ಜಾಗದಲ್ಲಿ ಇಡಬೇಕು. ಮತ್ತು ಮುರಿದ ಗಡಿಯಾರ, ಮುರಿದ ಕನ್ನಡಿ, ನಿಂತು ಹೋದ ಗೋಡೆ ಗಡಿಯಾಳ ಇವುಗಳನ್ನು ಇಂದೇ ಮನೆಯಿಂದ ಹೊರಹಾಕಿ. ಇವು ಸ್ತಬ್ಧ ಶಕ್ತಿಯನ್ನು, ದಾರಿದ್ರ್ಯವನ್ನು ಆಕರ್ಷಿಸುತ್ತವೆ. ತಪ್ಪು 2, ಸೂರ್ಯಾಸ್ತದ ನಂತರ ಮನೆ ಗುಡಿಸಿ ಕಸ ತೆಗೆಯದಿರುವುದು ಅಥವಾ ಮನೆ ಗುಡಿಸುವುದು. ಹಿಂದಿನ ಲಕ್ಷ್ಮೀ ಸ್ಕ್ರಿಪ್ಟಿನಲ್ಲೂ ಹೇಳಿದ್ದೇವೆ, ಆದರೆ ಶಕ್ತಿಯ ದೃಷ್ಟಿಕೋನದಿಂದ ಮತ್ತೆ ಹೇಳುತ್ತೇನೆ. ಸೂರ್ಯಾಸ್ತದ ನಂತರ ಮನೆಯಲ್ಲಿ ಕಸ ಇಟ್ಟರೆ ಅದು ಅಲಕ್ಷ್ಮಿಗೆ ಆಹ್ವಾನ. ಆದರೆ ಕೆಲವರು ರಾತ್ರಿ 8, 9 ಗಂಟೆಗೆ ಮನೆ ಗುಡಿಸುತ್ತಾರೆ. ಗುಡಿಸುವಾಗ ಆಗುವ ಶಬ್ದ ಮತ್ತು ಕಸದ ಚಲನೆಯು ಮನೆಯಲ್ಲಿನ ಸ್ಥಿರ ಶಕ್ತಿಯನ್ನು ಭಂಗಗೊಳಿಸುತ್ತದೆ. ಹಾಗೆ ಗುಡಿಸಿ ಕಸವನ್ನು ರಾತ್ರಿ ಇಡೀ ಮನೆಯೊಳಗೆ ಇಟ್ಟರೆ ಆ ಕಸದ ಕಣಗಳು ಮಲಗುವವರ ಉಸಿರಾಟದ ಮೂಲಕ ದೇಹ ಸೇರುತ್ತವೆ. ಆಧ್ಯಾತ್ಮಿಕವಾಗಿ ರಾತ್ರಿಯ ಕತ್ತಲೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಚಲಿಸುತ್ತವೆ. ಅವು ಕಸದ ಮೇಲೆ ಸವಾರಿ ಮಾಡುತ್ತವೆ. ಸೂರ್ಯ ಮುಳುಗುವ ಮೊದಲೇ ಮನೆಯ ಪ್ರಮುಖ ಭಾಗಗಳನ್ನು ಗುಡಿಸಿ, ಕಸ ಹೊರ ಸಾಗಿಸಿ, ಮನೆಯಲ್ಲಿ ಒಂದು ದೀಪ ಹಚ್ಚಿ. ಸಂಜೆ ದೀಪದ ಬೆಳಕು ಮನೆಯ ಕಂಪನಗಳನ್ನು ಶುದ್ಧೀಕರಿಸುತ್ತದೆ. ತಪ್ಪು 3, ಖಾಲಿ ಗೋಡೆಗಳಿಗೆ ಬರೆದ ಹಳೆಯ ಸ್ಮೃತಿ, ನಕಾರಾತ್ಮಕ ಚಿತ್ರಗಳು ಮತ್ತು ಕತ್ತಲ ಕೋಣೆಗಳು. ನಮ್ಮ ಮನೆಯ ಗೋಡೆಗಳು ನಮ್ಮ ಮನಸ್ಸಿನ ಕನ್ನಡಿ. ಕೆಲವರು ಹಳೆಯ ದುಃಖದ ಫೋಟೋಗಳನ್ನು, ಮೃತರ ದೊಡ್ಡ ಭಾವಚಿತ್ರಗಳನ್ನು ಮನೆ ತುಂಬಾ ತೂಗು ಹಾಕಿರುತ್ತಾರೆ. ಅಥವಾ ಯುದ್ಧ, ಹಿಂಸೆ, ಭಯಾನಕತೆಯನ್ನು ಬಿಂಬಿಸುವ ಆಧುನಿಕ ಆರ್ಟ್ಗಳನ್ನು ಗೋಡೆಗೆ ಹಾಕುತ್ತಾರೆ. ಇವು ಸೂಕ್ಷ್ಮವಾಗಿ ಮನೆಯಲ್ಲಿ ಭಯ ಮತ್ತು ದುಃಖದ ಕಂಪನಗಳನ್ನು ಹರಡುತ್ತವೆ. ಅಂತೆಯೇ ಬೆಳಕಿಲ್ಲದ, ಸದಾ ಕತ್ತಲಿದ್ದ, ಗಾಳಿಯಾಡದ ಕೋಣೆಗಳು ಅಮಂಗಳಕರ ಶಕ್ತಿಗಳ ತಾಣವಾಗುತ್ತವೆ. ವಿಶೇಷವಾಗಿ ನೈಋತ್ಯ, ದಕ್ಷಿಣ, ಪಶ್ಚಿಮ ಮೂಲೆ ಕತ್ತಲಾಗಿದ್ದರೆ ಅಲ್ಲಿ ನಕಾರಾತ್ಮಕ ಶಕ್ತಿ ಸಂಗ್ರಹವಾಗಿ ಮನೆಯ ಯಜಮಾನನಿಗೆ ಮಾನಸಿಕ ಒತ್ತಡ, ಅನುಮಾನ, ಕುಟುಂಬ ಕಲಹ ತಂದೊಡ್ಡುತ್ತದೆ. ಗೋಡೆಗಳಲ್ಲಿ ಶಾಂತ, ಸಕಾರಾತ್ಮಕ ಚಿತ್ರಗಳು, ಪ್ರಕೃತಿ, ದೇವರು, ಹೂಗಳು, ಸಂತೋಷದ ಕ್ಷಣಗಳು ಇರಲಿ. ಮತ್ತು ಪ್ರತಿ ಕೋಣೆಯಲ್ಲೂ ದಿನಕ್ಕೆ ಸ್ವಲ್ಪ ಹೊತ್ತಾದರೂ ಸೂರ್ಯ ಬೆಳಕು ಅಥವಾ ದೀಪದ ಬೆಳಕು ಬೀಳುವಂತೆ ನೋಡಿಕೊಳ್ಳಿ. ತಪ್ಪು 4,
ಖಾಲಿ ಹಾಸಿಗೆ, ಖಾಲಿ ಪಾತ್ರೆ ಮತ್ತು ರಾತ್ರಿಯಲ್ಲಿ ಮನೆಯ ಮಧ್ಯದಲ್ಲಿ ನೀರು. ಇದು ತುಂಬಾ ಸೂಕ್ಷ್ಮ. ರಾತ್ರಿ ಮಲಗುವ ಮುನ್ನ ಎಲ್ಲರೂ ಊಟ ಮಾಡಿದ ಮೇಲೆ ಅಡುಗೆ ಮನೆಯ ಸಿಂಕ್ನಲ್ಲಿ ಖಾಲಿ ಪಾತ್ರೆಗಳನ್ನು ತೊಳೆಯದೆ ಬಿಡುವುದು, ಡೈನಿಂಗ್ ಟೇಬಲ್ ಮೇಲೆ ಖಾಲಿ ಲೋಟ, ತಟ್ಟೆ ಇಡುವುದು. ಇವು ಮನೆಗೆ ಬರಿಸಿಕೊಳ್ಳುವ ನಕಾರಾತ್ಮಕತೆಯ ಆಮಂತ್ರಣ ಪತ್ರಿಕೆಗಳು. ಖಾಲಿ ಪಾತ್ರೆ ದಾರಿದ್ರ್ಯದ ಸಂಕೇತ. ಅದೇ ರೀತಿ ಹಗಲಿನಲ್ಲಿ ಹಾಸಿಗೆ ಹರಡಿಬಿಡುವುದು, ಬಳಸಿದ ಬಟ್ಟೆಗಳನ್ನು ಹಾಸಿಗೆಯ ಮೇಲೆಯೇ ರಾಶಿ ಹಾಕುವುದು ಆಲಸ್ಯ ಮತ್ತು ರೋಗದ ಶಕ್ತಿಯನ್ನು ಆಹ್ವಾನಿಸುತ್ತದೆ. ಮತ್ತು ಅತಿ ಮುಖ್ಯವಾಗಿ ರಾತ್ರಿ ಮನೆಯ ನಡುಭಾಗದಲ್ಲಿ ಬ್ರಹ್ಮಸ್ಥಾನ ನೀರು ತುಂಬಿದ ಬಕೆಟ್, ಒದ್ದೆ ಬಟ್ಟೆ ಅಥವಾ ನಿಂತ ನೀರು ಇರಬಾರದು. ಬ್ರಹ್ಮಸ್ಥಾನವು ಮನೆಯ ಹೃದಯ. ಅಲ್ಲಿ ನೀರು ನಿಂತರೆ ಆರ್ಥಿಕ ಸ್ತಬ್ಧತೆ ಮತ್ತು ಮಾನಸಿಕ ಗೊಂದಲ ಉಂಟಾಗುತ್ತದೆ. ರಾತ್ರಿ ಮಲಗುವಾಗ ಅಡುಗೆ ಮನೆ ಶುಚಿಯಾಗಿ, ಪಾತ್ರೆಗಳು ತೊಳೆದು, ಹಾಸಿಗೆ ಅಚ್ಚುಕಟ್ಟಾಗಿ, ಬ್ರಹ್ಮಸ್ಥಾನ ಖಾಲಿಯಾಗಿ ಮತ್ತು ಶುಷ್ಕವಾಗಿರಲಿ. ಪರಿಹಾರ ಮತ್ತು ಶಕ್ತಿ ಶುದ್ಧಿ. ಈಗ ನಿಮ್ಮ ಮನೆಯಲ್ಲಿ ಈ ತಪ್ಪುಗಳಿಂದಾಗಿ ನಕಾರಾತ್ಮಕ ಶಕ್ತಿ ಸಂಗ್ರಹವಾಗಿದೆ ಎಂದು ಅನ್ನಿಸಿದರೆ ಒಂದು ಸರಳ ಶುದ್ಧೀಕರಣ ವಿಧಾನ ಮಾಡಿ. ಸೋಮವಾರ ಅಥವಾ ಅಮಾವಾಸ್ಯೆಯ ದಿನ ಮನೆಯನ್ನು ಚೆನ್ನಾಗಿ ಗುಡಿಸಿ, ನಂತರ ಸ್ವಲ್ಪ ಉಪ್ಪಿನ ನೀರಿನಲ್ಲಿ ನಿಂಬೆರಸ ಬೆರೆಸಿ ಆ ನೀರಿನಿಂದ ನೆಲವನ್ನು ಒರೆಸಿ. ಉಪ್ಪು ಮತ್ತು ನಿಂಬೆ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಅದ್ಭುತ ಶೋಧಕಗಳು. ನಂತರ ಮನೆಯ ಪ್ರತಿ ಕೋಣೆಯಲ್ಲೂ ಕರ್ಪೂರದ ಸಣ್ಣ ತುಂಡು ಹಚ್ಚಿ ಧೂಪ ಹಾಕಿ. ಕರ್ಪೂರದ ಹೊಗೆ ಗಾಳಿಯಲ್ಲಿನ ಸೂಕ್ಷ್ಮ ಕ್ರಿಮಿಗಳನ್ನು, ನಕಾರಾತ್ಮಕ ಸ್ಪಂದನಗಳನ್ನು ನಾಶ ಮಾಡುತ್ತದೆ. ಮುಖ್ಯ ಬಾಗಿಲಿಗೆ ಹಸಿ ಅರಿಶಿನ ಕುಂಕುಮದಿಂದ ಸ್ವಸ್ತಿಕ ಬರೆದು ಓಂ ನಮಃ ಶಿವಾಯ ಅಥವಾ ಓಂ ದುಂ ದುರ್ಗಾಯೈ ನಮಃ ಎಂದು 21 ಬಾರಿ ಜಪಿಸುತ್ತಾ ತೋರಣ ಕಟ್ಟಿ. ಮನೆಯ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಒಂದು ಸ್ಫಟಿಕ ಶಿವಲಿಂಗ ಅಥವಾ ಸ್ಫಟಿಕ ಶ್ರೀಚಕ್ರ ಇಟ್ಟರೆ ನಕಾರಾತ್ಮಕ ಶಕ್ತಿ ತಟಸ್ಥವಾಗಿ ಮನೆ ಪುನಃ ಪವಿತ್ರ ಕ್ಷೇತ್ರವಾಗುತ್ತದೆ. ಮುಕ್ತಾಯ. ಸ್ನೇಹಿತರೆ, ಮನೆಯೇ ಮೊದಲ ದೇವಾಲಯ. ಅದನ್ನು ಶುದ್ಧವಾಗಿಟ್ಟುಕೊಳ್ಳುವುದು ನಮ್ಮ ಧರ್ಮ. ಕೇವಲ ನೆಲಗುಡಿಸಿದರೆ ಸಾಲದು, ಅದೃಶ್ಯ ಶಕ್ತಿಯ ಶುದ್ಧಿಯೂ ಮುಖ್ಯ. ಇವತ್ತೇ ಮೇಲಿನ 4 ತಪ್ಪುಗಳನ್ನು ತಿದ್ದಿಕೊಳ್ಳಿ. ಕಸದ ಸ್ಥಾನ ಸರಿಪಡಿಸಿ, ಮುರಿದ ವಸ್ತು ತೆಗೆದುಹಾಕಿ, ಗೋಡೆಯ ಚಿತ್ರ ಬದಲಿಸಿ, ಪಾತ್ರೆ ಮತ್ತು ಹಾಸಿಗೆಯನ್ನು ಕ್ರಮದಲ್ಲಿಡಿ. ನೋಡಿ, ಮನೆಯ ವಾತಾವರಣ ಹೇಗೆ ಹಗುರವಾಗುತ್ತದೆ, ಮನಸ್ಸು ಹೇಗೆ ಪ್ರಫುಲ್ಲಗೊಳ್ಳುತ್ತದೆ. ನಿಮ್ಮ ಮನೆಯೇ ವೈಕುಂಠವಾಗಲಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಓಂ ನಮಃ ಶಿವಾಯ ಅಥವಾ ಜೈ ಮಾತಾದಿ ಎಂದು ಕಾಮೆಂಟ್ನಲ್ಲಿ ತಪ್ಪದೆ ಬರೆಯಿರಿ. ಈ ಮಾಹಿತಿ ನಿಮ್ಮ ಸ್ನೇಹಿತರಿಗೂ ತಲುಪಲಿ ಎಂದು ಶೇರ್ ಮಾಡಿ. ಸರ್ವೇ ಜನಾ ಸುಖಿನೋ ಭವಂತು. ಡಿಸ್ಕ್ರಿಪ್ಷನ್. ಮನೆಯೊಳಗೆ ಕಾರಣವಿಲ್ಲದೆ ಭಾರವಾದ ಅನುಭವ, ಕುಟುಂಬ ಕಲಹ, ನಿದ್ದಾಹೀನತೆ, ಆರ್ಥಿಕ ಸ್ತಬ್ಧತೆ ಇವೆಲ್ಲ ನಕಾರಾತ್ಮಕ ಶಕ್ತಿಯ ಲಕ್ಷಣಗಳು. ದೃಷ್ಟಿದೋಷ ಹೊರಗಿನಿಂದ ಬರುವುದಿಲ್ಲ, ನಾವೇ ಪ್ರತಿದಿನ ಮಾಡುವ ಸಣ್ಣ ತಪ್ಪುಗಳಿಂದ ಮನೆ ತುಂಬಿಕೊಳ್ಳುತ್ತದೆ. ಈ ವಿಡಿಯೋದಲ್ಲಿ ನಕಾರಾತ್ಮಕ ಶಕ್ತಿ ಸಂಗ್ರಹವಾಗಲು ಕಾರಣವಾಗುವ 4 ಮಾರಣಾಂತಿಕ ತಪ್ಪುಗಳು, ಅವುಗಳ ವಾಸ್ತು, ಆಧ್ಯಾತ್ಮಿಕ ಹಿನ್ನೆಲೆ ಮತ್ತು ಸರಳ ಮನೆ ಶುದ್ಧೀಕರಣ ಪರಿಹಾರಗಳನ್ನು ತಿಳಿಯಿರಿ. ನಕಾರಾತ್ಮಕ ಶಕ್ತಿಯ ಸ್ವರೂಪ ಮತ್ತು ಪುರಾಣ ಕಥೆ. ತಪ್ಪು 1. ಬಾಗಿಲ ಮುಂದೆ ಕಸ, ಚಪ್ಪಲಿ, ಮುರಿದ ವಸ್ತುಗಳು. ತಪ್ಪು 2. ಸೂರ್ಯಾಸ್ತದ ನಂತರ ಕಸ ಇಡುವುದು, ಗುಡಿಸುವುದು. ತಪ್ಪು 3. ಖಾಲಿ ಗೋಡೆಗಳ ದುಃಖ ಚಿತ್ರಗಳು, ಕತ್ತಲ ಕೋಣೆಗಳು. ತಪ್ಪು 4. ಖಾಲಿ ಪಾತ್ರೆ, ಖಾಲಿ ಹಾಸಿಗೆ, ಬ್ರಹ್ಮಸ್ಥಾನದಲ್ಲಿ ನೀರು. ಪರಿಹಾರ: ಉಪ್ಪು, ನಿಂಬೆ ಶುದ್ಧಿ, ಕರ್ಪೂರ ಧೂಪ, ಮಂತ್ರ ಜಪ, ಸ್ಫಟಿಕ ಸ್ಥಾಪನೆ. ನಿಮ್ಮ ಮನೆ ಪಾವನ ಕ್ಷೇತ್ರವಾಗಲು ವಿಡಿಯೋ ಕೊನೆಯವರೆಗೂ ನೋಡಿ. ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ.